ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ವೃತ್ತಗಳ ಲೆಕ್ಕಗಳ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ವೃತ್ತಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಹೌದು, ಅವುಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಿ ಅಂತೇಳಿ ಭಾವಿಸಿದ್ದೇನೆ. ಹೀಗೆ ನಿಮ್ಮ ಪ್ರೋತ್ಸಾಹ ನಮಗೆ ಕೊಡ್ತಾ ಇರಿ, ಹೌದಾ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋಗಳನ್ನ ಲೆಕ್ಕಗಳನ್ನ ಮಾಡೋಣ. ಹೌದಾ, ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. ಒಂದು ವೃತ್ತದ ಸುತ್ತಳತೆ 308 ಸೆಂಟಿಮೀಟರ್ ಆದಾಗ ವ್ಯಾಸ ಕಂಡುಹಿಡಿಯಿರಿ. ಹೌದಾ, ವೃತ್ತದ ಸುತ್ತಳತೆಗೆ ಏನಂತ ಹೇಳ್ತೀವಿ? ಪರಿಧಿ. ಏನು? ಪರಿಧಿ. ಹಾಗಾದ್ರೆ ವೃತ್ತದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ, ವ್ಯಾಸವನ್ನ ಕಂಡುಹಿಡಿಯಬೇಕಾಗಿದೆ. ನೋಡಿ, ವೃತ್ತದ ಸುತ್ತಳತೆ ಕೊಟ್ಟಾಗ ವ್ಯಾಸವನ್ನ ಎರಡು ರೀತಿಯಲ್ಲಿ ಕಂಡುಹಿಡಿಯಬಹುದು. ಎರಡು ರೀತಿಯಲ್ಲಿ ಅಂದ್ರೆ, ಒಂದು ತ್ರಿಜ್ಯವನ್ನು ಕಂಡುಹಿಡಿದು ಆಮೇಲೆ ವ್ಯಾಸವನ್ನು ಕಂಡುಹಿಡಿಯಬಹುದು, ಇಲ್ಲ ಡೈರೆಕ್ಟ್ ಆಗಿ ವ್ಯಾಸವನ್ನು ಕಂಡುಹಿಡಿಯಬಹುದು. ಹೌದಾ, ಹಾಗಾದ್ರೆ ಎರಡು ರೀತಿಯ ಲೆಕ್ಕಗಳನ್ನ ನಾವು ಇವತ್ತು ಮಾಡೋಣ. ನೋಡಿ, ಮೊದಲನೇದಾಗಿ ನಾವು ಏನ್ ಬರ್ಕೊಳ್ಳೋಣ ಅಂದ್ರೆ, ವೃತ್ತದ ಸುತ್ತಳತೆ ಸೂತ್ರವನ್ನ ಬರ್ಕೊಳ್ಳೋಣ. ಹಾಗಾದ್ರೆ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಇಲ್ಲಿ? ವೃತ್ತದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 308 ಸೆಂಟಿಮೀಟರ್. 308 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಬರ್ಕೋಬೇಕೀಗ? ವೃತ್ತದ ಸುತ್ತಳತೆಯ ಸೂತ್ರ. ವೃತ್ತದ ಸುತ್ತಳತೆ = 2 ಗುಣಿಸು ಪೈ ಗುಣಿಸು ಆರ್. ಹೌದಾ, ವೃತ್ತದ ಸುತ್ತಳತೆ ಸೂತ್ರ ಬರ್ಕೊಂಡು ಇತರದಿಂದ ನಾ ಏನು ಕಂಡುಹಿಡಿಬೇಕು? ಆರ್ ಕಂಡುಹಿಡಿಬೇಕು. ಆರ್ ಅಂದ್ರೆ ತ್ರಿಜ್ಯ ಕಂಡುಹಿಡಿದು ಆಮೇಲೆ ನಾ ಏನು ಕಂಡುಹಿಡಿಬೇಕು? ವ್ಯಾಸವನ್ನ ಕಂಡುಹಿಡಿಬೇಕು. ಈಗ ಇಲ್ಲಿ ಏನೇನು ಗೊತ್ತಿದೆ ತುಂಬಿ ಬಿಡೋಣ. ವೃತ್ತದ ಸುತ್ತಳತೆ ಎಷ್ಟಿದೆ? 308. ವೃತ್ತದ ಸುತ್ತಳತೆ 308 = 2 ಪೈ ಬೆಲೆ ನಮಗೆ ಈಗಾಗಲೇ ಗೊತ್ತಿದೆ. ಎಷ್ಟು? 22 7/2 ಗುಣಾಕಾರ ಆರ್ ಗೊತ್ತಿಲ್ಲ. ಹೌದಾ, ಹಾಗಾದ್ರೆ ಆರನ್ನ ಹಾಗೆ ಇಡಿ. ಹಾಗಾದ್ರೆ ನೋಡಿ, ನಮಗೆ ಆರ್ ಬೇಕಾಗಿದೆ. ಆರ್ ಬೇಕಾದ್ರೆ ಇದನ್ನ ಇಲ್ಲೇ ಇಟ್ಟು ಇವುಗಳನ್ನ ಏನ್ ಮಾಡ್ಬೇಕು? ಈ ಕಡೆ ತರಬೇಕು. ಹಾಗಾದ್ರೆ 2 ಗುಣಿಸು 22 7/2 ಏನ್ ಮಾಡ್ಬೇಕು? ಎಡಭಾಗಕ್ಕೆ ತರಬೇಕು. ಹಾಗಾದ್ರೆ ಇವು ಎಡಭಾಗಕ್ಕೆ ಬರುವಾಗ ಏನಾಗ್ತಾ ಇದೆ ಅಂದ್ರೆ, ಅವು ಭಾಗಾಕಾರದಲ್ಲಿದ್ರೆ ಗುಣಾಕಾರ ಆಗ್ತಾ ಇದೆ, ಗುಣಾಕಾರ ಇದ್ರೆ ಭಾಗಾಕಾರ ಆಗ್ತಾ ಇದೆ. ಅಂದ್ರೆ ಕೆಳಗಡೆ ಇದ್ರೆ ಈ ಕಡೆ ಬಂದಾಗ ಮೇಲೆ ಬರ್ತಾ ಇದೆ, ಮೇಲೆ ಇದ್ದಾಗ ಈ ಕಡೆ ಬಂದಾಗ ಕೆಳಗಡೆ ಬರ್ತಾ ಇದೆ. ಹೌದಾ, ನೋಡಿ ಇಲ್ಲಿ ಏನಿದೆ? 308. ಈ 7ನ್ನ ಈ ಕಡೆ ತಗೊಂಡು 7 ಈ ಕಡೆ ಬಂದಾಗ ಇಲ್ಲಿ ಮೇಲೆ ಬರ್ತಾ ಇದೆ. ಹೌದಾ, ಗುಣಾಕಾರ 7. ಹೌದಾ, ಡಿವೈಡೆಡ್ ಬೈ ಈಗ 2 ಗುಣಿಸು 22 ಇವೆರಡು ಮೇಲಿದಾವೆ, ಈ ಕಡೆ ಬಂದಾಗ ಕೆಳಗೆ ಬರ್ತಾ ಇದೆ. ಹಾಗಾದ್ರೆ 2 ಗುಣಿಸು 22 ಇಲ್ಲೇನು ಹೋಯ್ತು? ಆರ್. ಹೌದಾ, ಇಲ್ಲೇನು ಹೋಯ್ತು? ಆರ್. ಹಾಗಾದ್ರೆ ಈಗ ನಾವು ಏನ್ ಮಾಡೋಣ? ಈ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಯಾವ ರೀತಿಯಾಗಿ ಬಿಡಿಸೋಣ ಅಂದ್ರೆ, ಮೊದಲನೇದಾಗಿ 2ರಿಂದ ಕಟ್ತಾ ಹೊಡೋಣ. ಯಾವ್ದ್ರಿಂದ? 2ರಿಂದ 2 11 2 1 2 1 ಉಳಿತು, 10 ಆಯ್ತು. ಎಷ್ಟಾಯ್ತು? 10 ಆಯ್ತು. 2 5 10 8 ಇದೆ, 2 4 8. ಹೌದಾ, ಇಲ್ಲಿ ನೋಡಿ 154 ಇದೆ, ಇಲ್ಲಿ 11 ಇದೆ. ಹಾಗಾದ್ರೆ ಇದನ್ನ ಕಟ್ತಾ ಹೊಡೋಣ. ಕಟ್ತಾ ಹೊಡಿಯೋದು ಅಂದ್ರೇನು? ಬಾಗ್ಸೋದು. 11 1 11 1 11 11 1 11 15ರಲ್ಲಿ 11 ಹೋದ್ರೆ 4 ಉಳಿತು, ಮುಂದೆ 4 ಇದೆ, 44 ಆಯ್ತು. 11 4 11 4 44 ಆಯ್ತು. ಈಗ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 7 ಇದೆ, ಇಲ್ಲಿ 2 ಇದೆ, ಇಲ್ಲಿ 14 ಇದೆ. ಹೌದಾ, ಹಾಗಾದ್ರೆ 2 ಎಷ್ಟಲೇ? 2 7. ಹಾಗಾದ್ರೆ ಇದು ಸಮ ಸಂಖ್ಯೆ, ಇದು ಸಮ ಸಂಖ್ಯೆ, ಕಟ್ತಾ ಹೋಗುತ್ತೆ. 2 1 2 7. ಹೌದಾ, ಈಗ ನೋಡಿ, ಇಷ್ಟು ಲೆಕ್ಕ ಮಾಡಿದಾಗ ನನಗೆ 7 ಉಳಿತು. 7
ಗುಣಾಕಾರ 7. 7 ಗುಣಾಕಾರ 7. ಹೌದಾ? ಈಗ ನೋಡಿ 7 ಗುಣಾಕಾರ 7 ಅಂದ್ರೆ ಎಷ್ಟಾಯ್ತು? 49 ಈಕ್ವಲ್ ಟು, ಹೌದಾ? ಇಲ್ಲಿ ಏನಿದೆ 6. ಹಾಗಾದ್ರೆ ಎಷ್ಟಾಯ್ತು ನೋಡಿ? 6 ಈಕ್ವಲ್ ಟು 49. 49 ಇಲ್ಲಿ ಏನಿದೆ? ಸೆಂಟಿಮೀಟರ್. ಸೆಂಟಿಮೀಟರ್. ಹೌದಾ? 7 ಗುಣಿಸು 7. 7 7 49. ಈಗ ನಾ ಏನ್ ಕಂಡುಹಿಡಿಯಬೇಕಾಗಿದೆ? ವ್ಯಾಸ. ಹಾಗಾದ್ರೆ ವ್ಯಾಸ ಕಂಡುಹಿಡಿಯುವ ಸೂತ್ರ ಏನು? ವ್ಯಾಸ ಈಕ್ವಲ್ ಟು 2 ಗುಣಿಸು ತ್ರಿಜ್ಯ. 2 ಗುಣಿಸು ತ್ರಿಜ್ಯ ಅಂದ್ರೆ ಈ ತ್ರಿಜ್ಯವನ್ನ 2ರಲ್ಲೇ ಗುಣಿಸಬೇಕು. ಹೌದಾ? ಹಾಗಾದ್ರೆ ನೋಡಿ, ವ್ಯಾಸ ಅಂದ್ರೆ ಏನಂತ ಹೇಳ್ತೀವಿ? ಡಿ. ಈ ವ್ಯಾಸಕ್ಕೆ ಡಯಾಮೀಟರ್ ಅಂತ ಹೇಳ್ತೀವಿ, ಡಿ ಅಂತ ಬರ್ಕೊಳ್ತಿದ್ದೀನಿ. 2 ಗುಣಿಸು 6. ಹಾಗಾದ್ರೆ ನೋಡಿ 2 ಗುಣಿಸು 49. ಹೌದಾ? 2 ಗುಣಿಸು 49. ಹೌದಾ? ಗುಣಿಸಿದ್ರೆ ಎಷ್ಟಾಗ್ತಾ ಇದೆ? 2 9 18, ಕೈಲ 1, 2 4 8, 8 ಬಂದು ಗುಣಿಸಿದ್ರೆ 9. ಹಾಗಾದ್ರೆ ವ್ಯಾಸ ಇದಕ್ಕೆ ನಾವೇನಂತ ಕರಿತೀವಿ? ಡಿ. ಹಾಗಾದ್ರೆ 98 ಸೆಂಟಿಮೀಟರ್. ಹೌದಾ? ವ್ಯಾಸ ಸಿಕ್ತಾ? ಹಾಗಾದ್ರೆ ಇದು ಯಾವ ಮೆಥಡ್ ಅಂದ್ರೆ, ಮೊದಲನೇದಾಗಿ ಆರನ್ನು ಕಂಡುಹಿಡಿದು ಆಮೇಲೆ ವ್ಯಾಸವನ್ನು ಕಂಡುಹಿಡಿಯುವಂತ ಸೂತ್ರ. ಹಾಗಾದ್ರೆ ಇದನ್ನ ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ಯಾವ್ದಂದ್ರೆ, ಈ ವೃತ್ತದ ಸುತ್ತಾಟ ಸೂತ್ರವನ್ನ ನೋಡಿ, 2 ಗುಣಾಕಾರ 6 ಇದೆ. ಹೌದಾ? 2 ಗುಣಿಸು 6 ಅಂದ್ರೆ ಡಿ. ಹಾಗಾದ್ರೆ ನೋಡಿ, ವೃತ್ತದ ಸುತ್ತಳತೆ ಈಕ್ವಲ್ ಟು ಪೈ ಗುಣಿಸು ಡಿ ಅಂತೇಳಿ ಬರೀಬಹುದು. ಹೌದಾ? ಪೈ ಗುಣಿಸು ಡಿ ಅಂತೇಳಿ ಬರೆದು ನಾವು ಡೈರೆಕ್ಟ್ ಆಗಿ ಡಿ ಅನ್ನ ಕಂಡುಹಿಡಬಹುದು. ಡಿ ಅಂದ್ರೆ ಡಯಾಮೀಟರ್, ಡಯಾಮೀಟರ್ ಅಂದ್ರೆ ವ್ಯಾಸ. ನಮಗೇನ್ ಗೊತ್ತಿದೆ? ವೃತ್ತದ ಸುತ್ತಳತೆ ಎಷ್ಟು? 308. 308. ಪೈ ಅಂದ್ರೆ ಪೈ 22 ಗುಣಾಕಾರ ಡಿ. ಹೌದಾ? ಈಗ ನೋಡಿ, ಸೇಮ್ ಇದೇ ರೀತಿಯಲ್ಲಿ ಮಾಡೋಣ. ಇಲ್ಲಿ ಏನಾಗ್ತಾ ಇದೆ? ಮೇಲೆ ಬರ್ತಾ ಇದೆ 308 ಗುಣಾಕಾರ 7 ಮೇಲೆ ಬಂತು, ಇದು ಕೆಳಗೆ ಬರ್ತಾ ಇದೆ ಈಕ್ವಲ್ ಟು ಡಿ. ಹೌದಾ? ನೋಡಿ, ಸೇಮ್ 308 22 ಕಟ್ತಾ ಹೊಡೆದಿದ್ದೀವಿ. ಯಾವ ರೀತಿ ಹೇಗೆ ಬರ್ತಾ ಇದೆ? ಲಾಸ್ಟಿಗೆ 7 ಬರ್ತಾ ಇದೆ. ಹಾಗಾದ್ರೆ ನೋಡಿ, 2 11 2 1 ಇದು 5 ಇದು 4. ಹೌದಾ? 11 1 11 ಎಷ್ಟೇ ಬರ್ತಾ ಇದೆ? 11 14. ಹೌದಾ? ಈಗ ನೋಡಿ, 14 ಗುಣಾಕಾರ 7. 14 7 ಎಷ್ಟಂದ್ರೆ 98. 14 7 ಎಷ್ಟು? 98. ಡಿ ಈಕ್ವಲ್ ಟು 98. ಇಲ್ಲಿ ನೋಡಿ, ಡಿ ಈಕ್ವಲ್ ಟು 98. ಹೌದಾ? ನೋಡಿ, ಈ ರೀತಿಯಾಗಿಯೂ ವ್ಯಾಸವನ್ನು ಕಂಡುಹಿಡಿಯಬಹುದು, ಈ ರೀತಿಯಾಗಿಯೂ ವ್ಯಾಸವನ್ನ ಕಂಡುಹಿಡಿಯಬಹುದು. ಹಾಗಾದ್ರೆ ಡಿ ಈಕ್ವಲ್ ಟು 98 ಸೆಂಟಿಮೀಟರ್. ಹೌದಾ? ಅಂದ್ರೆ ವ್ಯಾಸವನ್ನ ಮೊದಲು ಆರ್ ಕಂಡುಹಿಡಿದು ಆಮೇಲೆ ವ್ಯಾಸ ಕಂಡುಹಿಡಿಯಬಹುದು. ಡೈರೆಕ್ಟ್ ಆಗಿ ಕೂಡ ವ್ಯಾಸವನ್ನ ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.